ನಮಸ್ಕಾರ ವೀಕ್ಷಕರೇ, ಕ್ರೈಮ್ ಲಿಮಿಟ್ಸ್ ಡು ನಾಟ್ ಕ್ರಾಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಮಂಜುನಾಥ್. ನನ್ನ ಜೊತೆ ಇವತ್ತು ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂತಹ ಹಂಸಾ ವಿಜೇತ ಅವರಿದ್ದಾರೆ. ಇವತ್ತಿನ ವಿಡಿಯೋದಲ್ಲಿ ಹರಿಯಾಣದಲ್ಲಿ ನಡೆದಿರುವಂತಹ ಸರಣಿ ಹತ್ಯೆಗಳ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ದೀವಿ. ಮೊದಲು ಇದು ಹೇಗೆ ಬೆಳಕಿಗೆ ಬಂತು ಅನ್ನೋದನ್ನ ಹಂಸಾ ವಿಜೇತ ಅವ್ರನ್ನ ಕೇಳೋಣ. ಮೇಡಮ್, ಈ ಒಂದು ಸರಣಿ ಹತ್ಯೆಗಳು ಹೇಗೆ ಬೆಳಕಿಗೆ ಬಂದವು? ಇದು ನಡೆದಿರೋದು ಹರಿಯಾಣದ ಪಾನಿಪತ್ ಅನ್ನೋ ಜಾಗದಲ್ಲಿ. ಡಿಸೆಂಬರ್ 1ನೇ ತಾರೀಕು ಒಂದು ಕುಟುಂಬದ ಮದುವೆ ನಡೀತಾ ಇರುತ್ತೆ. ಅವರು ಉತ್ತರ ಭಾರತದಲ್ಲಿ ಬಾರಾತ್ ಅಂತ ಹೇಳ್ತಾರೆ. ಮದುವೆ ಆಗೋ ಜಾಗಕ್ಕೆ ಗಂಡಿನ ಮನೆಯವರೆಲ್ಲ ಹೋಗ್ತಾರೆ ಕುದುರೆ ಮೇಲೆ, ಗಂಡನ ಕೂತ್ಕೊಂಡು. ಅದೊಂದು ಶಾಸ್ತ್ರ, ಬಾರಾತ್ ಅನ್ನೋದು. ಸೊ ಆಗ ಎಲ್ಲರೂ ಆ ಗಂಡಿನ ಮನೆಯಿಂದ ಹೆಣ್ಣಿನ ಮನೆಗೆ ಬಾರಾತಲ್ಲಿ ಹೋಗಿರ್ತಾರೆ. ಈ ಮನೆಯಲ್ಲಿ ಸ್ವಲ್ಪ ಜನನೇ ಉಳ್ಕೊಂಡಿರ್ತಾರೆ. ಆಮೇಲೆ ಅದೇ ಮನೆಯಿಂದ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಅಲ್ಲಿನ ಪೊಲೀಸ್ ಠಾಣೆಗೆ ಒಂದು ಕಾಲ್ ಬರುತ್ತೆ. ಆ ಕಾಲ್ ಮಾಡಿದವರು ರಿಟೈರ್ಡ್ SI. ಕಾಲ್ ಮಾಡಿ ಹೇಳ್ತಾರೆ, ಈ ತರ ಮನೆಯಲ್ಲಿ ಒಂದು ಸಣ್ಣ ಮಗು, 6 ಮಗುದು ಕೊಲೆ ಆಗಿದೆ, ಹತ್ಯೆ ಆಗಿದೆ, ಸತ್ತು ಬಿದ್ದಿದೆ ಮಗು, ತಾವು ದಯವಿಟ್ಟು ಬನ್ನಿ ಅಂತ ಪೊಲೀಸರು ಫೋನ್ ಮಾಡಿ ಪೊಲೀಸವ್ರನ್ನ ಕರೀತಾರೆ. ಇದು ಕೊಲೆ ಅಂತ ಹೇಗೆ ಗೊತ್ತಾಯ್ತು ಅವರಿಗೆ? ಅವರು ಮೊದಲನೇದಾಗಿ ಅವರು ರಿಟೈರ್ಡ್ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರೋದ್ರಿಂದ ಅವರಿಗೆ ಗೊತ್ತಾಗತ್ತೆ. ನೋಡಿದ್ರೆ ಅವರಲ್ಲಿ ನೋಟಿಸ್ ಮಾಡಿದ್ದು 2 ಪಾಯಿಂಟ್. 1ನೇ ಪಾಯಿಂಟು, ಅದು ಚಿಕ್ಕ ಟಬ್ಬು, ಅಂದ್ರೆ ನಾವು ಮನೆಯಲ್ಲಿ ಬಟ್ಟೆಗಳನ್ನ ನೆನೆಸೋದಕ್ಕೆ ಅಂತ ಯೂಸ್ ಮಾಡ್ತೀವಲ್ಲ, ಪ್ಲಾಸ್ಟಿಕ್ ಟಬ್ಬು, ಆ ತರ ಟಬ್ಬು. ಅದರಲ್ಲಿ 6 ವರ್ಷದ ಮಗು ಪೂರ್ತಿ ಮುಳುಗಕ್ ಆಗದೆ ಇರುವಂತ ಒಂದು ಟಬ್ಬು. ಅದ್ರಲ್ಲಿ ಮಗು ಬರೀ ಅರ್ಧ ಮುಳುಗಿತ್ತು, ತಲೆ ಭಾಗ ಮುಳುಗಿತ್ತು, ಮೈಯೆಲ್ಲ ಹೊರಗಿತ್ತು, ವಿಚಿತ್ರವಾದ ಪೊಸಿಷನ್ ಅಲ್ಲಿ ಇತ್ತು. 1ನೇದು ಅದು. 2ನೇದು, ಆ ಟಬ್ ಇದ್ದಿದ್ದ ರೂಮ್ನ ಹೊರಗಡೆಯಿಂದ ಚಿಲ್ಕ ಹಾಕಿದ್ರು. ಅದಕ್ಕೆ ಅವ್ರಿಗೆ ಡೌಟ್ ಬಂದಿದ್ದೇನೆಂದ್ರೆ, ಯಾರೋ ಹೊರಗಿನವರೇ ಇದನ್ನ ಮಾಡಿ ಚಿಲ್ಕ ಹಾಕಿ ಹೋಗಿದ್ದಾರೆ ಅನ್ನೋ ಆರ್ಗ್ಯುಮೆಂಟ್ ಅವ್ರದ್ದಿತ್ತು. ಪೊಲೀಸ್ ಅವರು ಬಂದು ಇನ್ವೆಸ್ಟಿಗೇಷನ್ ಯಾವ ತರ ಮಾಡಿದ್ರು? ಪೊಲೀಸ್ ಅವ್ರು ಬಂದಾಗ ಇದನ್ನೆಲ್ಲ ವಿವರಿಸ್ತಾರೆ. ಎಲ್ಲರೂ ಈ ತರ ಇತ್ತು, ಈ ತರ ಪರಿಸ್ಥಿತಿ ಇತ್ತು, ನೀರ್ ಚೆಲ್ಲಿತ್ತು, ಹಿಂಗೆಲ್ಲ ಅಂತ ಪೊಲೀಸ್ ಅವರು ಒಂದಷ್ಟು ಜನನ ವಿಚಾರಿಸ್ತಾರೆ. ಆಮೇಲೆ CCTV ಫುಟೇಜ್ ಇದೆಯಾ ಅಂತ ಕೇಳ್ತಾರೆ. CCTV ಫುಟೇಜ್ ನೋಡ್ತಾರೆ. CCTV ತೆಗೆದು ಆ ಫುಟೇಜ್ ನೋಡಿದಾಗ ಪೊಲೀಸ್ ಅವ್ರಿಗೆ ಒಂಥರ ಅನುಮಾನ ಬರುತ್ತೆ. ಅಲ್ಲಿರೋ ಒಂದು ಹೆಂಗಸಿನ ಮೇಲೆ ಅನುಮಾನ ಬರುತ್ತೆ. ಅದಕ್ಕೋಸ್ಕರ ಆ ಹೆಂಗಸನ್ನ ಕರ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಎನ್ಕ್ವೈರಿ, ಅದು ಕ್ವೆಶ್ಚನ್ ಅಂಡ್ ಆನ್ಸರ್ಸ್ ಎಲ್ಲ ಮಾಡಬೇಕು ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾರೆ. ಪೊಲೀಸ್ ಅವರು ಆ ಮಹಿಳೆನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ವಿಚಾರಣೆ ಮಾಡಬೇಕು ಅಂತಂದ್ರೆ ದೊಡ್ಡ ಲೀಡ್ ಏನೋ ಸಿಕ್ಕಿರ್ಬೇಕು. ಅಂತದ್ದು ಆ CCTV ಏನಿತ್ತು ಅಂತಂದ್ರೆ, ಆ CCTVಲಿ ಈ ಮಹಿಳೆ ಮಾತ್ರ ಮನೆಯಿಂದ ಹೊರಗೆ ಹೋಗೋದು, ಮನೆ ಒಳಗೆ ಬರೋದು, ಈ ತರ ಸುಮಾರು ಸಲ ಮಾಡಿರ್ತಾಳೆ. ಪ್ಲಸ್ ಗಾಬರಿ ಆಗಿರ್ತಾಳೆ ಅವಳ ಬಾಡಿ ಲ್ಯಾಂಗ್ವೇಜೇ ಒಂಥರ ತುಂಬಾ ಭಯ ಇರೋ ತರ ಇರುತ್ತೆ. ಇವಳನ್ ಬಿಟ್ಟು ಬೇರೆ ಯಾರು ಆ ಮನೆಗೆ ಎಂಟರ್ ಆಗಿರಲ್ಲ. ಅದೇ ಅವರಿಗೆ ಮೇನ್ ಲೀಡ್ ಆಗಿ ಸಿಗುತ್ತೆ. ಅವ್ರನ್ನ ಏನೆಲ್ಲ ಕೇಳ್ತಾರೆ ಇನ್ವೆಸ್ಟಿಗೇಷನ್ ಅಲ್ಲಿ? ಮೊದಲನೇದಾಗಿ ಅವರು CCTV ಬಗ್ಗೆ ಮಾತಾಡೋದಿಲ್ಲ. ಅವ್ರು ಹೇಳ್ತಾರೆ, ನಿಮ್ಮ ಮೈ ಒದ್ದೆ ಆಗಿತ್ತಲ್ಲ, ಡ್ರೆಸ್ ಒದ್ದೆ ಆಗಿತ್ತಲ್ಲ, ಯಾಕೆ ಅಂತ ಕೇಳ್ತಾರೆ. ಆಗ ಆಕೆ ಹೇಳ್ತಾಳೆ, ನೀರ್ ಚೆಲ್ಲೋಗಿತ್ತು ಅಂತ ಹೇಳಿರ್ತಾಳೆ ಮೊದ್ಲಿಗೆ. ಆಮೇಲೆ ಮತ್ತೆ ಸ್ಟೇಟ್ಮೆಂಟ್ ಚೇಂಜ್ ಮಾಡ್ತಾಳೆ. ಹೇಳ್ತಾಳೆ, ಹಾಲ್ ಚೆಲ್ಲೋಯ್ತು, ಹಾಲನ್ನ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ನೀರು ಉಪಯೋಗಿಸ್ದೆ, ಅದರಿಂದ ನೀರು ಒದ್ದೆ ಆಯ್ತು ಅಂತ. ಇದರಿಂದ ಅನುಮಾನ ಸ್ಟ್ರಾಂಗ್ ಆಗುತ್ತೆ. ಒಂದ್ಸಲ ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಿರ್ತಾಳೆ. ಅವಾಗ ಅವ್ರೇನ್ ಮಾಡ್ತಾರೆ, ಪೊಲೀಸ್ ಅವರು CCTV ಫುಟೇಜ್ ನ ತೋರಿಸ್ತಾರೆ ಆಕೆಗೆ. ತೋರಿಸಿ, ನೋಡು, ನೀನ್ ಒಬ್ಳೆ ಹೋಗಿ ಬಂದು ಮಾಡಿರೋದು, ನೀನ್ ಇವಾಗ ಏನ್ ನಡೀತು ಅನ್ನೋದನ್ನ ಹೇಳಲೇಬೇಕು, ಬೇರೆ ಆಪ್ಷನ್ ಇಲ್ಲ, ನಿನಗೆ ಬೇರೆ ದಾರಿ ಇಲ್ಲ ಅಂದಾಗ ಅವಳು ಇನ್ನೇನು ಆಪ್ಷನ್ನೇ ಇಲ್ಲ ಅಂತ ಗೊತ್ತಾದಾಗ, ಹೌದು, ಈ ಮಗುನ ನಾನೇ ಸಾಯಿಸಿದ್ದು ಅಂತ ಒಪ್ಕೋತಾಳೆ. ಅಷ್ಟೇ ಅಲ್ಲದೆ ಈ ಮಗು ಜೊತೆ ಹಿಂದೆ ಒಂದು 3 ಸರಣಿ ಹತ್ಯೆ ಆಗಿರುತ್ತೆ ಹರಿಯಾಣ ಪಾಣಿಪತ್ತಲ್ಲೇ. ಅದನ್ನ ಕೂಡ ನಾನೇ ಮಾಡಿದ್ದು ಅನ್ನೋ ಸತ್ಯನ ಒಪ್ಕೊಂಡ್ಬಿಡ್ತಾಳೆ. ಪೊಲೀಸರು ಬಾಯ್ ಬಿಡಿಸ್ತಾರೆ, ಗಾಬರಿಗೆ ಒಪ್ಕೊಂಡ್ಬಿಡ್ತಾಳೆ ಅವಳು. 3 ಹತ್ಯೆಗಳು ಅಂದ್ರೆ ಇದಕ್ಕೂ ಮೊದಲು 3 ಹತ್ಯೆಗಳು ಹೇಗಾಗಿತ್ತು? ಮೊದಲನೇ ಹತ್ಯೆ 2019 ಆಗಿರುತ್ತೆ. ಅದು ಈಕೆ ಏನ್ ಮಾಡಿರ್ತಾಳೆ, ಈಕೆಯ ನಾದನಿಯ ಮಗಳು, 6 ವರ್ಷದ ಮಗಳು, ಪ್ಲಸ್ ಈಕೆಯ ಮಗ, ತನ್ನದೇ ಮಗ, ಅವರಿಬ್ಬರನ್ನ ಬೇರೆ ಬೇರೆ ಟಬ್ಬಲ್ಲಿ, ಇದೇ ತರ ನೀರಿನ ಟಬ್ಬಲ್ಲಿ ಜೋಡಿ ಹತ್ಯೆ ಮಾಡಿರ್ತಾಳೆ. ಒಂದೇ ಟಬ್ಬಲ್ಲಿ ಮಾಡದೆ 2 ಟಬ್ಬಲ್ಲಿ ಇಬ್ಬರನ್ನು ಮುಳುಗಿಸಿ ಜೋಡಿ ಹತ್ಯೆ ಮಾಡಿರ್ತಾಳೆ. ಅದನ್ನ ಒಪ್ಕೋತಾಳೆ. ಅದು ಕೇಸ್ ಆಗೋದಿಲ್ಲ. ಆದ್ರೆ ಎರಡನೇ ಹತ್ಯೆ
ಅದು ಎರಡನೇ ಹತ್ಯೆ. ಮೊದಲನೇದಕ್ಕೆ ಏನಕ್ಕೆ ಕೇಸ್ ಆಗೋದಿಲ್ಲ ಅಂತಂದ್ರೆ, ಮೊದಲನೇ ಹತ್ಯೆ ಏನಕ್ಕೋಸ್ಕರ ಅಂದ್ರೆ ಮೊದಲನೇ ಹತ್ಯೆ ಅದು ಅನುಮಾನ ಬಂದಿಲ್ವಾ ಪೊಲೀಸರಿಗೆ? ಪೊಲೀಸ್ ಕೇಸ್ ಆಗಿಲ್ವಾ? ಇಲ್ಲ, ಯಾರಿಗೂ ಅನುಮಾನ ಬರಲಿಲ್ಲ ಅದರಲ್ಲಿ. ಏನಕ್ಕಂದ್ರೆ ತನ್ನದೇ ಮಗುನು ಸತ್ತಿತ್ತು, ಅವಳು ಫುಲ್ ಹೈ ಡ್ರಾಮಾದಲ್ಲಿದ್ಲು, ನನ್ನ ಮಗುನು ಸತ್ತೋಯ್ತು ಅಂತ. ಎಲ್ಲರೂ ಬಂದು ಹೇಗಾಯ್ತು ಇದು ಅಂದಾಗ ನನಗೆ ಗೊತ್ತೇ ಇಲ್ಲ, ನಾನು ಹೊರಗಡೆ ಇದ್ದೆ ಕೆಲಸ ಮಾಡ್ಕೊಂಡು, ಒಳಗಡೆ ಮಕ್ಕಳು ಆಟಾಡ್ತಾ ಇದ್ದಿದ್ದು ನಾನು ನೋಡ್ದೆ ಅಂತ ಹೇಳ್ತಾಳೆ. ಆಟಾಡ್ಕೊಂಡು ನೀರಿನ ಟಬ್ಬಲ್ಲಿ ಬಿದ್ದು ಸತ್ತು ಬಿಟ್ಟಿದ್ದಾರೆ ಅಂದಾಗ ಯಾರಿಗೂ ಒಂದು ಸ್ವಲ್ಪನೂ ಅನುಮಾನ ಬರಲ್ಲ. ಅವ್ರು ಪೊಲೀಸರಿಗೂ ಹೋಗೋದೇ ಇಲ್ಲ, ಅದರಿಂದ ಪೊಲೀಸ್ ಕೇಸ್ ಆಗೋದೇ ಇಲ್ಲ. ಹಾಗಾದ್ರೆ ಮೂರನೇ ಹತ್ಯೆ ಯಾರ್ದಾಗಿತ್ತು? ಮೂರನೇ ಹತ್ಯೆ ಇದಾಗಿ 4 ವರ್ಷಕ್ಕೆ 2023ರಲ್ಲಿ ಇವಳು ಅವ್ರ ಭಾವನ ಮನೆಗೆ ಹೋಗ್ತಾಳೆ. ಭಾವ ಅಂದ್ರೆ ಗಂಡನ ಅಣ್ಣ. ಅವ್ರ ಮನೆಗೆ ಹೋಗಿರ್ತಾಳೆ, ಅಲ್ಲಿ ಸ್ವಲ್ಪ ದಿನ ಇರ್ತಾಳೆ. ಹೀಗೆ ಒಂದು ದಿನ ಅಲ್ಲೂ ಆ ಭಾವನ ಮಗಳನ್ನ ಇದೇ ರೀತಿಯಾಗಿ ನೀರಿನ ಟಬ್, ಚಿಕ್ಕ ಟಬ್ಬಲ್ಲಿ ಸಾಯಿಸಿರ್ತಾಳೆ. ಅವಾಗೂ ಕೂಡ ಪೊಲೀಸ್ ಅವ್ರಿಗೆ ಅನುಮಾನ ಬಂದಿಲ್ವಾ ಅಥವಾ ಪೊಲೀಸ್ ಕೇಸ್ ಆಗಿಲ್ವಾ? ಅವಾಗ್ಲೂ ಅನುಮಾನ ಬರದೇ ಇರೋದಕ್ಕೆ ಸ್ಟ್ರಾಂಗ್ ಕಾರಣ ಏನಂದ್ರೆ, ಆ ಸತ್ ಹೋದ ಮಗು ಏನಿತ್ತು, ಅವಳು ಯಾವಾಗ್ಲೂ ಆ ಟಬ್ಬಲ್ಲಿ ಆಟಾಡ್ತಾ ಇರ್ತಾಳೆ ಆ ಮಗು. ಸೊ ಅದಕ್ಕೆ ಅವ್ರ ಅಪ್ಪ ಅಮ್ಮ ಏನ್ ಅನ್ಕೋತಾರೆ, ಇವಳು ಯಾವಾಗ್ಲೂ ನೀರಲ್ಲಿ ಆಟಾಡ್ತಾ ಇರ್ತಾಳೆ, ಟಬ್ಬಲ್ಲಿ ಆಟಾಡ್ತಿರ್ತಾಳೆ, ಗೊತ್ತಿಲ್ಲದೆ ಬಿದ್ದಿದ್ದಾಳೆ ಅಂತ. ಅವ್ರು ಅನುಮಾನ ಪಡೋದೇ ಇಲ್ಲ, ಪೊಲೀಸ್ ಕೇಸ್ ಆಗೋದೇ ಇಲ್ಲ. ಅಲ್ಲಿ ಕೊನೆಯದಾಗಿ 4ನೇ ಕೇಸಲ್ಲಿ ಆಕೆ ಮೇಲೆ ಅನುಮಾನ ಬಂದು ವಿಚಾರಣೆ ನಡೆಸಿದಾಗ ಇದು ಹೊರಗಡೆ ಬರುತ್ತೆ. ಹೌದು, ಇದು 4ನೇ ಕೇಸ್ ಆಗಿರ್ಲಿಲ್ಲ ಅಂದ್ರೆ ಇದ್ 3 ಕೇಸು ಹಂಗೆ ಮುಚ್ಚ ಹೋಗ್ತಿತ್ತು. ಇಲ್ಲಿ CCTV ಫುಟೇಜು ಸ್ಟ್ರಾಂಗ್ ಆಗಿ ಇದ್ದಿದ್ರಿಂದ, ಎವಿಡೆನ್ಸ್ ಇದ್ದಿದ್ರಿಂದ ಸಿಕ್ಕಾಕೊಂಡು. ಆಕೆ ಕೇವಲ ಮಕ್ಕಳನ್ನ ಮಾತ್ರ ಟಾರ್ಗೆಟ್ ಮಾಡೋದಕ್ಕೆ ಕಾರಣ ಏನಿತ್ತು? ಇದು ತುಂಬಾ ಒಂದು ವಿಚಿತ್ರವಾದ ಕ್ಯಾರೆಕ್ಟರ್ ಅವಳದು. ಆಮೇಲೆ ಒಂಥರ ಸೈಕೋಟಿಕ್ ಮೈಂಡ್ ಅವಳದು. ಯಾಕಂದ್ರೆ ನಾವು ಹೇಳ್ತಾರೆ ಜಗತ್ತಿನಲ್ಲಿ ಮಕ್ಕಳು ಕೆಟ್ಟವರಾಗಿರ್ತಾರೆ, ತಾಯಿ ಯಾವತ್ತೂ ಕೆಟ್ಟವ್ರು ಇರಲ್ಲ ಅಂತ. ಅದಕ್ಕೆ ತದ್ವಿರುದ್ಧ ಅನ್ನೋ ತರ ಇವಳು. ಅವಳು ಕಾರಣ ಕೊಟ್ಟಿದ್ದು, ಈ ಕೊಲೆ ಏನಕ್ಕೆ ನೀನ್ ಮಾಡ್ದೆ ಅನ್ನೋದಕ್ಕೆ ಕಾರಣ ಕೊಟ್ಟಿದ್ದು ಸೌಂದರ್ಯ. ಆ ಹೆಣ್ಣು ಮಕ್ಕಳ ಸೌಂದರ್ಯ ತುಂಬಾ ಚೆನ್ನಾಗಿತ್ತು ಅನ್ನೋದಕ್ಕೋಸ್ಕರ. ಅಂದ್ರೆ ಈಕೆಗೆ ಏನಾಗಿರುತ್ತೆ, ಇವಳು ಹುಟ್ಟಿ ಬೆಳೆದ ಮನೇಲಿ ಇವಳನ್ನ ತುಂಬಾ ಸುಂದರಿ ಅಂತ ಎಲ್ಲರೂ ಹೇಳಿರ್ತಾರೆ. ಅವಳು ನಾನು ಸುಂದರಿ ಅನ್ನೋ ಜಂಬದಲ್ಲಿ ಇರ್ತಾಳೆ. ಅದೇ ರೀತಿ ಇವಳು ಮದ್ವೆ ಮಾಡ್ಕೊಂಡು ಹೋದ ಮನೇಲೂ ಇವಳೇ ಎಲ್ಲರಿಗಿಂತ ಸುಂದರವಾಗಿರ್ತಾಳೆ. ಸೊ ಅವಳಿಗೆ ಅದು ಇನ್ನೂ ಜಾಸ್ತಿ ಇರುತ್ತೆ, ನಾನ್ ಸೌಂದರ್ಯವತಿ ಅಂತ. ಯಾವಾಗ ಅವಳ ನಾದ್ನಿ ಮಗಳು ಹುಟ್ಟುತ್ತಾಳಲ್ಲ, ಹುಟ್ಟಿ ಆ ಮಗು ಒಂದು 6 ವರ್ಷಕ್ಕೆ ಬಂದಾಗ್ಲೇ ಮುಖ ಬದಲಾವಣೆಗಳು ಕಾಣೋದು. ಅವಳು ಆ ಮಗು ತುಂಬಾ ಚೆನ್ನಾಗಿರುತ್ತೆ. ಆ ಮಗುನ್ ನೋಡ್ತಿದ್ದಂಗೆ ಇವಳಿಗೆ ಏನ್ ಅನ್ಸುತ್ತೆ, ಇವಳು ದೊಡ್ಡವಳಾದ್ರೆ ನನಗಿಂತ ಸುಂದರಿ ಆಗೋಗ್ತಾಳೆ ಅನ್ನೋ ಒಂದೇ ಕಾರಣಕ್ಕೆ ಮಗುನ್ ಸಾಯಿಸ್ತಾಳೆ. ಡೌಟ್ ಬರಬಾರ್ದು ಇವಳು ಸಾಯಿಸಿದ್ಲು ಅನ್ನೋದಕ್ಕೆ ತನ್ನ ಮಗುನು ಸೇರಿ ಸಾಯಿಸ್ಬಿಡ್ತಾಳೆ. ಈ 2ನೇದವಳು ಮಾಡೋದು ಈ ಜೋಡಿ ಹತ್ಯೆ ಆದ್ಮೇಲೆ 2023 ಅಲ್ಲಿ ಅವಳು ಮಾಡ್ತಾಳಲ್ಲ, ಅದು ಕೂಡ ಅಷ್ಟೇ. ಅವ್ರ ಭಾವನ ಮಗಳು ಚೆನ್ನಾಗಿರ್ತಾಳೆ, ಇವಳು ನನಗಿಂತ ಸುಂದರಿ ಆಗೋಗ್ತಾಳೆ, ನಾನೇ ಸೌಂದರ್ಯವತಿ ಆಗಿರ್ಬೇಕು ಅಂತಾನೆ ಅದನ್ನು ಮಾಡೋದು. ಕೊನೆ ಮಗು ಹೆಸರು ವಿಧಿ ಅಂತ. ಅದು ಎಲ್ಲರಿಗಿಂತ ಚೆನ್ನಾಗಿರುತ್ತೆ ಮಗು. ಅದನ್ನು ಆ ಸೌಂದರ್ಯಕ್ಕೋಸ್ಕರ ಜಲಸಿ ಪಟ್ಕೊಂಡು ಸಾಯಿಸೋದು. ಈ ಸೈಕೋಪಾತ್ ಹೆಸರು? ಈ ಸೈಕೋಪಾತ್ ಹೆಸರು ಪೂನಂ ಅಂತ. ಕೇವಲ ತನಗಿಂತ ಚೆನ್ನಾಗಿದ್ದಾರೆ ಅನ್ನುವಂತಹ ಒಂದೇ ಒಂದು ಕಾರಣಕ್ಕೆ 3 ಸರಣಿ ಹತ್ಯೆಗಳನ್ನ ಮಾಡ್ತಾಳೆ. ಅದು ಮಕ್ಕಳು. ಅದನ್ನ ಡೌಟ್ ಬರಬಾರ್ದು ಆಕೆ ಮೇಲೆ ಅನ್ನೋ ಒಂದು ಕಾರಣಕ್ಕೆ ತನ್ನ ಮಗನನ್ನೇ ಸಾಯಿಸ್ತಾಳೆ. ಹೌದು. ಬರೀ ಸೌಂದರ್ಯಕ್ಕೋಸ್ಕರ ತನ್ನ ಮಗನನ್ನ, ಅದರ ಜೊತೆಗೆ 3 ಸರಣಿ ಹತ್ಯೆಗಳನ್ನ, ಮಕ್ಕಳನ್ನ ಸಾಯಿಸ್ಬಿಡ್ತಾಳೆ. ಜಗತ್ತಿನಾದ್ಯಂತ ಇದೇ ರೀತಿಯಾಗಿರೋ ವಿಚಿತ್ರ ಘಟನೆಗಳನ್ನ, ಕ್ರೈಮ್ ಸ್ಟೋರಿಗಳನ್ನ ನಿಮ್ಮ ಮುಂದೆ ತಗೋಬರ್ತೀವಿ. ಈ ಕಾರ್ಯಕ್ರಮನ ನೋಡ್ತಾ ಇರಿ.